ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಆದಂತಹ ದುರಂತಕ್ಕೆ ಸಂಬಂಧಪಟ್ಟಂತೆ ಇಂಚಿಂಚು ಮಾಹಿತಿಯನ್ನು ಕೂಡ ನಾವು ಕೊಡ್ತಾ ಇದ್ದೀವಿ. ದುರಂತಕ್ಕೆ ಹೊಣೆ ಯಾರು ಅನ್ನೋ ಒಂದು ಪ್ರಶ್ನೆ ನಿರಂತರವಾಗಿ ಕೇಳ್ತಾ ಇದ್ರೆ, ಇನ್ನೊಂದು ಕಡೆಗೆ ಆವತ್ತಿನ ದಿನ ಘಟನೆಯ ಭೀಕರತೆ ಎಷ್ಟು ಮಟ್ಟಕ್ಕಿತ್ತು ಅನ್ನೋದನ್ನ ಹೇಳೋ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಕೆಲ ದೃಶ್ಯಗಳು ಸಿಕ್ಕಿದೆ ನಮಗೆ. ಕಾಲ್ ತುಳಿತ ಭೀಕರತೆಯನ್ನು ತೋರಿಸುತ್ತೆ. 1 ನಿಮಿಷದ 39 ಸೆಕೆಂಡ್ನ ವಿಡಿಯೋ. ಕಾಲ್ ತುಳಿತದಲ್ಲಿ ತೀವ್ರ ಅಸ್ವಸ್ಥಗೊಂಡು ಕುಸಿದು ಬಿದ್ದಿರ್ತಾರೆ ಮನೋಜ್. ಆಗಿನ್ನೂ ಅವರು ಸತ್ತಿರಲ್ಲ, ಬಟ್ ಅವರ ಸ್ಥಿತಿಯನ್ನು ಕಂಡು ಸ್ನೇಹಿತರು ಇರ್ತಾರಲ್ಲ, ಅವರು ಅಸ್ವಸ್ಥಗೊಂಡಂತಹ ನಮ್ಮ ಸ್ನೇಹಿತನನ್ನು ಆಸ್ಪತ್ರೆಗೆ ದಾಖಲಿಸೋದಕ್ಕೆ ಕೊನೆ ಕ್ಷಣ ನಡೆಸಿದಂತಹ ಹೋರಾಟ ಕಣ್ಣಂಚಲ್ಲಿ ನೀರು ತರಿಸುತ್ತೆ. ಕಂಡ ವಾಹನದ ಕಡೆಗೆ ಕೈಯಾಡಿಸಿ ದಯವಿಟ್ಟು ನಿಲ್ಲಿಸಿ ವಾಹನನ, ನಮ್ಮ ಫ್ರೆಂಡ್ ಇದ್ದಾನೆ, ಅವನನ್ನು ಬದುಕಿಸ್ಬೇಕು ಅಂತ ಕೇಳ್ಕೊಳ್ತಾ ಇದ್ದಂತಹ ಅಸಹಾಯಕ ಸ್ಥಿತಿಯ ವಿಡಿಯೋ ಒಂದು ಪಬ್ಲಿಕ್ ಟಿವಿಗೆ ಸಿಕ್ಕಿದೆ. ಸಾವು ಬದುಕಿನ ಮಧ್ಯೆ ಜೀವನ್ಮರಣದ ಹೋರಾಟ ಮಾಡ್ತಾ ಇದ್ದಂತಹ ತುಮಕೂರಿನ ಮನೋಜ್, ಒಬ್ಬ ಸ್ನೇಹಿತ ಸಹಾಯಕನಾಗಿ ಕಂಡ ವಾಹನಗಳಿಗೆ ನಿಲ್ಲಿಸೋ ಪ್ರಯತ್ನವನ್ನ ಮಾಡ್ತಾ ಪೊಲೀಸ್ ಇಲಾಖೆಯ ಅಧಿಕಾರಿಗಳನ್ನು ಕೇಳೋ ಪ್ರಯತ್ನ ಮಾಡಿದ್ರು. ಅವ್ರು ಅದು ಯಾವ ಬ್ಯುಸಿನಲ್ಲಿದ್ರು, ಏನೋ ಅವ್ರಿಗೆ ಹೇಳಿದ ಅರ್ಥ ಆಯ್ತೋ ಇಲ್ವೋ, ಅವ್ರು ಹಾಗೆ ಹೊಟ್ಟೋದ್ರು. ಇನ್ನೊಬ್ಬ ಆಟೋ ಚಾಲಕ ಬರ್ತಾನೆ, ಆತನನ್ನ ಪರಿಯಾಗಿ ಕೇಳ್ಕೊಳ್ತಾರೆ. ಇಲ್ಲಿ ನಿಲ್ಲಿಸಿ, 1000 ರೂಪಾಯಿ ಕೊಡ್ತೀನಿ, ದಯವಿಟ್ಟು ನಮ್ಮ ಸ್ನೇಹಿತನನ್ನು ಆಸ್ಪತ್ರೆಗೆ ಕರ್ಕೊಂಡು ನಡೀರಿ ಅಂತ ಕೇಳ್ಕೊಳ್ತಾರೆ. ಯಾರೂ ಅಲ್ಲಿ ಹೆಲ್ಪಿಗೆ ಮುಂದಾಗಲ್ಲ. ಕೊನೆ ಕ್ಷಣ ಮನೋಜ್ನ ಕೊನೆ ಕ್ಷಣವನ್ನು ನೀವು ಗಮನಿಸ್ತಾ ಇದ್ದೀರಾ. ಆಗಲೇ ಆತನಿಗೆ ಉಸಿರಾಡೋದಕ್ಕೆ ವಿಪರೀತ ಕಷ್ಟ ಆಗ್ತಾ ಇರುತ್ತೆ. ಅಸ್ವಸ್ಥನಾಗಿ ಅರೆಪ್ರಜ್ಞಾ ಅವಸ್ಥೆಯಲ್ಲಿ ಬಿದ್ದಿರ್ತಾನೆ. ಸ್ನೇಹಿತರು ಪಾಪ ಉಳಿಸ್ಕೊಳ್ಳೋದಕ್ಕೆ ಪರಿಯಾಗಿ ಒದ್ದಾಡಿ ಹೋದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಬಟ್ ಅಗೇನ್ ಇಲ್ಲಿ ಪ್ರಶ್ನೆ ಬರೋದು, ಆಂಬ್ಯುಲೆನ್ಸ್ ಅವತ್ತು ಕರೆಕ್ಟ್ ಟೈಮಿಗೆ ಬಂದಿದ್ರೆ, ಸರಿಯಾದ ವ್ಯವಸ್ಥೆ ಆಗಿದ್ದಿದ್ರೆ ಮನೋಜ್ ಇವತ್ತು ನಮ್ಮ ಜೊತೆಗೆ ಇರ್ತಾ ಇದ್ರು, ಅವ್ರ ಜೀವ ಉಳಿತಾ ಇತ್ತು. ಸ್ನೇಹಿತರು ಪಟ್ಟ ಪಾಡುಗೆ ಒಂದು ಫಲ ಸಿಗ್ತಾ ಇತ್ತು. ಯಾವುದೂ ಆಗಲಿಲ್ಲ. ನಮ್ಮ ವ್ಯವಸ್ಥೆಯ ಅವ್ಯವಸ್ಥೆ, ಒಬ್ಬೊಬ್ರು ಪ್ರಾಣ ಎಷ್ಟು ಒದ್ದಾಡಿ ಹೋಯ್ತು ಅನ್ನೋದಕ್ಕೆ ಉದಾಹರಣೆ ಇದೆಲ್ಲವೂ ಕೂಡ. ಕಾಲ್ ತುಳಿತದ ಭೀಕರತೆ ಎಷ್ಟರ ಮಟ್ಟಕ್ಕಿತ್ತು ಅನ್ನೋದಕ್ಕೆ ಇದು ಉದಾಹರಣೆ. ಆಮೇಲೆ ನಮ್ಮಲ್ಲಿ ಮನುಷ್ಯತ್ವ ಅನ್ನೋದು ಇಷ್ಟೊಂದು ಮಾಯ ಆಗೋಯ್ತಾ? ನಾವವತ್ತು RCB ಕಪ್ ಗೆದ್ದಿದ್ದಲ್ಲ, ಸೋತ್ವಿ ಜೀವನದಲ್ಲಿ. ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರಾ. ಒಂದು ಕಡೆಗೆ ಪೊಲೀಸ್ ಜೀಪ್ ಮುಂದಕ್ಕೆ ಹೋಗೋದನ್ನು ನೋಡ್ತೀರಾ. ಅವ್ರಿಗೆ ಅದು ಅರ್ಥ ಆಯ್ತೋ, ಕೇಳಿಸ್ತಿಲ್ವೋ, ಅಥವಾ ಏನಕ್ಕೆ ರೆಸ್ಪಾಂಡ್ ಮಾಡಬೇಕು ಅನ್ನುವಂತಹ ಸಿಟ್ಟೋ ಯಾವುದು ನಮಗೆ ಗೊತ್ತಾಗ್ತಾ ಇಲ್ಲ. ಬಟ್ ಹಾಗೆ ಜೀಪ್ ಹೋಗೋದನ್ನು ನೋಡ್ತೀರಾ ನೀವು. ಅವ್ರು ಅಟ್ಲೀಸ್ಟ್ ಕೂರಿಸ್ಕೊಂಡಿದ್ದಿದ್ರೆ, ದೊಡ್ಡ ಮನಸ್ಸು ಮಾಡಿದ್ದಿದ್ರೆ ಇವತ್ತು ಆ ಮನೆಯ ನಂದಾದೀಪ ಆರು ಹೋಗ್ತಾ ಇರಲಿಲ್ಲ. ಇನ್ನೊಂದು ಕಡೆಗೆ ಆಟೋ ಚಾಲಕನನ್ನು ಪರಿಯಾಗಿ ಕೇಳ್ಕೊಳ್ತಾರೆ. 1000 ರೂಪಾಯಿ ಕೊಡ್ತೀನಿ ದಯವಿಟ್ಟು ಅಂತ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡ್ತಾರೆ. ಆ ಪ್ಯಾನಿಕ್ ಮೋಡ್ನಲ್ಲೂ ಕೂಡ ಯಾರೂ ಕರಗಲ್ಲ, ಯಾರಿಗೂ ಕೂಡ ಪ್ರಜ್ಞೆ ಅನ್ನೋದು ಬೇಕಾಗಿಲ್ಲ ಅಲ್ಲಿ.